ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಂಗಲ್ಯ ಬಂದ. ಅಂದು ಸಂಜೆ ಕಣ್ಮಣಿ ಮಹಾದೇಶ್ನಿಗಾಗಿ ಕಾಯ್ತಾ ಇದ್ಲು ಆಸೆಯಿಂದ. ಅವನು ಹೇಳ್ದಂತೆಯೇ 4 ಗಂಟೆಗೆ ಬಂದ್ಬಿಟ್ಟು ಬಂದವನು ಸ್ನಾನ ಮಾಡಿ ತಯಾರಾಗಿ ತನ್ನ ಬಟ್ಟೆಗಳನ್ನು ತಗೊಂಡು ಕೆಳಗೆ ಬಂದ. ಅಶ್ವಿನಿ ಹಾಲ್ನಲ್ಲಿ ಕಾಯ್ತಾ ಇದ್ರು. ಅಕ್ಕ, ನಾವು ಈಗ ಹೋಗ್ತೇವೆ, ನಾಳೆ ಮಧ್ಯಾಹ್ನವೇ ಬರ್ತೇವೆ. ನೀವು ಒಂಟಿಯಾಗಿರಲು ಕಷ್ಟ ಅನಿಸಿದ್ರೆ ನಾನು ಪ್ರಕಾಶ್ಗೆ ಫೋನ್ ಮಾಡಿ ಅವರ ಅಮ್ಮನನ್ನು ಕರ್ಕೊಂಡು ಬಂದು ಇಲ್ಲಿ ಬಿಡು ಅಂತ ಹೇಳಲಾ ಅಂತ ಕೇಳ್ದ ಮಾದೇಶ. ಏನಿಲ್ಲ ಬಿಡಪ್ಪ, ಇಷ್ಟು ವರ್ಷ ಒಂಟಿಯಾಗೇ ಇದ್ದೇನಲ್ವಾ, ಅದಕ್ಕೇನು ನಂಗೆ ಭಯ ಇಲ್ಲ ಅಂತ ಅಶ್ವಿನಿ ಹೇಳಿದರು. ಸರಿ ಅಕ್ಕ ಅಂತ ಹೇಳಿಬಿಟ್ಟು ಅವನು ಹೊರಟ. ಸರಿನಮ್ಮ, ನಾವೀಗ ಹೋಗಿ ಬರ್ತೀವಿ ಅಂತ ಹೇಳಿಬಿಟ್ಟು ಕಣ್ಮಣಿಯೂ ಕೂಡ ಹೊರಟಳು. ಈಗ ಮಾದೇಶ ಕಾರ್ ಹತ್ತಿಸ್ಕೊಳ್ಳಲು ಕಣ್ಮಣಿ ಹಿಂದಿನ ಸೀಟ್ಗೆ ಹೋದಳು. ಏನು ಕಣ್ಮಣಿ, ಯಾಕೆ ಹಿಂದಿನ ಸೀಟ್ಗೆ ಹೋಗ್ತಿದೀಯಾ, ಬಾ ಮುಂದೆ ಕೂತ್ಕೋ ಅಂತ ಅದನ್ನು ಸಹ ಬಿಗಿಯಾದ ಮುಖಭಾವದಿಂದ ಹೇಳ್ದ ಮಾದೇಶ. ಅವಳು ಸಣ್ಣ ಮುಗುಳ್ನಗುವಿನೊಂದಿಗೆ ಹಿಂದಿನ ಬಾಗಿಲನ್ನು ಮುಚ್ಚಿ ಮುಂದಿನ ಸೀಟ್ಗೆ ಬಂದು ಕುಳಿತಳು. ಕಾರ್ ಹೊರಟಿತು. ಸ್ವಲ್ಪ ದೂರ ಹೋಗೋವರೆಗೂ ಇಬ್ಬರ ನಡುವೆ ಮೌನನೇ ಆವರಿಸಿತ್ತು. ಅದರ ನಂತರವೇ ಕಣ್ಮಣಿ ಮಾತನ್ನು ಶುರು ಮಾಡಿದ್ಲು. ಮಾವ, ನಿಮಗೆ ನನ್ನ ಮೇಲಿರುವ ಕೋಪ ಹೋಯ್ತಾ ಅಂತ ಕೇಳಿದ್ಲು. ಇಲ್ಲಿ ನೋಡು, ಅದ್ರ ಬಗ್ಗೆ ಏನು ಮಾತನಾಡಬೇಡ, ಸುಮ್ಮನೆ ಬಾ ಅಂತ ಖಡಕ್ಕಾಗಿ ಹೇಳಿಬಿಟ್ಟ ಮಾದೇಶ. ಬಹುದೂರ ಪ್ರಯಾಣ, ಏನು ಮಾತನಾಡದೆ ಅವಳಿಗೆ ಬೋರ್ ಹೊಡೆಯಿತು. ಈಗ ಕಣ್ಮಣಿ ಅವನ ಜೇಬಿನಲ್ಲಿದ್ದ ಮೊಬೈಲನ್ನು ವೇಗವಾಗಿ ತಗೊಂಡು ಬ್ಲೂಟೂತ್ ಕನೆಕ್ಟ್ ಮಾಡಿ FM ಹಾಡನ್ನು ಹಾಕಿದ್ಲು. ಅದರಲ್ಲಿ ಹಾಡು ಬರಲು ಶುರುವಾಯಿತು. ಮಾದೇಶ ತಿರುಗಿ ದಿಟ್ಟಿಸಿದನು. ಅವಳು ತಕ್ಷಣವೇ ಹಾಡನ್ನು ಬದಲಾಯಿಸಿದ್ಲು. ಅದರಲ್ಲಿ ಮತ್ತೊಂದು ರೊಮ್ಯಾಂಟಿಕ್ ಹಾಡು ಬರಲು ಶುರುವಾಯಿತು. ಅಲ್ಲಿ ಮುಂದೆ ಯಾವ ವಾಹನವೂ ಹೋಗ್ತಾ ಇರಲಿಲ್ಲ. ಆದರೂ ಮಾದೇಶ ವೇಗವಾಗಿ ಕಿರಿಕಿರಿ ಉಂಟು ಮಾಡುವಂತೆ ಹಾರ್ನ್ ಮಾಡಿದ. ಹಾರ್ನ್ ಶಬ್ದದಲ್ಲಿ ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಗಬೇಕೆಂದು ಮತ್ತೆ ಹಾಡನ್ನು ಬದಲಾಯಿಸಿದ್ಲು. ಮತ್ತೆ ಒಂದು ಹಾಡು ಬರಲು ಶುರುವಾದಾಗ, ಕೈಯನ್ನು ಸುಮ್ಮನೆ ಇಟ್ಕೊಂಡು ಮರ್ಯಾದೆಯಿಂದ ಬರಲಾರಿಯಾ, ಈಗ ಹಾಡು ಹಾಕಿಲ್ಲ ಅಂತ ಯಾರಾದರೂ ಹತ್ರ ಅಂತ ಕೋಪದಿಂದ ಅವನು ಮಾತನಾಡ್ದ. ನಾನೇನು ಮಾಡಲಿ ಮಾವ, ಈ ಪ್ಲೇ ಲಿಸ್ಟ್ನಲ್ಲಿ ಎಲ್ಲ ಹಾಡು ಇದೇ ಥರ ಇದೆ ಅಂದ್ಲು ಅವಳು. ಕೊಡು ಇತ್ತ ಅಂತ ವೇಗವಾಗಿ ಅವನ ಮೊಬೈಲನ್ನು ಕಿತ್ಕೊಂಡವನು ಬೇರೊಂದು ಹಾಡನ್ನು ಆನ್ ಮಾಡ್ದ. ಮತ್ತೆ ಹಾಗೆ ರೊಮ್ಯಾಂಟಿಕ್ ಹಾಡು ಬರ್ತಾ ಇರಲು ಆ ಹಾಡು ಕೇಳಿ ಬರಲು ವೇಗವಾಗಿ ಕಣ್ಮಣಿ ಅವನನ್ನು ನೋಡಿದ್ಲು. ಏನು ಕ್ಯಾಪ್ಟನ್, ನೀವು ಹಾಡು ಹಾಕಿದರೆ ಈ ಹಾಡು ಬರ್ತಿದೆ ಅಂತ ಹೇಳಿ ಆಫ್ ಮಾಡಲು ಹೋದವನ ಕೈಯನ್ನು ಹಿಡಿದಿಟ್ಕೊಂಡ್ಳು ಕಣ್ಮಣಿ. ಏನೇ ಮಾಡ್ತಿದ್ದೀಯಾ, ಕೈ ಬಿಡು ಅಂತ ಗದರಿಸಿದನು ಮಾದೇಶ. ಮಾವ, ಇದು ಕೂಡ ರೊಮ್ಯಾಂಟಿಕ್ ಹಾಡೆ, ಸಿಚುವೇಶನ್ ಸಾಂಗ್ ಚೆನ್ನಾಗಿದೆ ಅಲ್ವಾ, ಈ ಹಾಡನ್ನು ಮಾತ್ರ ನೀನು ಕೇಳಿ ನೋಡು. ಇಷ್ಟು ದಿನ ನೀನು ಏನನ್ನೆಲ್ಲ ಮಿಸ್ ಮಾಡ್ಕೊಂಡಿದೀಯಾ ಅಂತ ನಿನಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡು, ನಿನಗೂ ನನಗೂ ಜಗಳ ಇದೆ, ಪರವಾಗಿಲ್ಲ, ಅದನ್ನು ಒಂದು ಕಡೆ ಇಡೋಣ. ಮಗುವಿನ ಮೇಲೆ ನನಗಿರುವ ಹಕ್ಕು ನಿನಗೂ ಕೂಡ ಇದೆಯಲ್ವಾ. ಒಬ್ಬ ತಾಯಿಯಾಗಿ ನಾನು ಅನುಭವಿಸುವ ಖುಷಿಯನ್ನು ಒಬ್ಬ ತಂದೆಯಾಗಿ ನೀನು ಅನುಭವಿಸ್ಬೇಕು. ನನ್ನ ಬಳಿ ಬೇಕಾದರೆ ನೀನು ಮಾತನಾಡಬೇಡ, ನಿನ್ನ ಮಗುವಿನ ಬಳಿ ಮಾತನಾಡು. ನಿನ್ನ ಮಗುವನ್ನು ಮುದ್ದಿಸು, ಮಗುವಿಗೆ ನಿನ್ನ ಪ್ರೀತಿಯನ್ನು ತಿಳಿಸು. ಗರ್ಭದಲ್ಲೇ ನಿನ್ನ ಪ್ರೀತಿ ಮಗುವಿಗೆ ಸಿಗಬೇಕು. ಯಾರಿಗೆ ಗೊತ್ತು, ಬಹುಶಃ ನಿನ್ನ ಅಮ್ಮನೇ ನಿನಗೆ ಮಗಳಾಗಿ ಹುಟ್ಟಾಳೋ ಏನೋ. ನಿನ್ನನ್ನು ಎತ್ತಿ ಬೆಳೆಸಿದ ಅಮ್ಮನನ್ನು ನೀನು ಮಗಳಾಗಿ ಕೈಯಲ್ಲಿ ಹಿಡಿದು ಸಂತೋಷವಾಗಿ ಬೆಳೆಸಬೇಕು ಮಾವ ಅಂತ ಕಣ್ಮಣಿ ಭಾವುಗಳಾಗಿ ಹೇಳಿದ್ಲು. ಇದನ್ನು ಕೇಳಿ ಮಹದೇಶನಿಗೆ ಕಣ್ಣಲ್ಲಿ ನೀರು ಬಂತು. ಒಂದು ಕೈಯಲ್ಲಿ ಸ್ಟೇರಿಂಗ್ ಹಿಡಿದಿದ್ದ, ಮತ್ತೊಂದು ಕೈಯನ್ನು ಅವಳು ಹಿಡಿದಿದ್ಲು. ಕಣ್ಣೀರನ್ನು ಒರೆಸ್ಕೊಳ್ಳಲು ಸಾಧ್ಯ ಆಗದೆ ಅವನ ಕಣ್ಣೀರು ಕೆನ್ನೆಯ ಮೇಲೆ ಸುಲಿದನ್ನು ಅವಳು ನೋಡಿದ್ಲು. ಮಾವ, ನಿನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂದ್ಲು ಕಣ್ಮಣಿ. ಮೊದಲು ಕೈ ಬಿಡು ಅಂತ ಮಾದೇಶ ಹೇಳ್ದ. ಕೈ ಬಿಟ್ಟು ಕೂಡಲೇ ಕಣ್ಣೀರು ಒರೆಸ್ಕೊಂಡು ನೇರವಾಗಿ ನೋಡ್ತಾ ಗಾಡಿ ಓಡಿಸಿದ ಮಾದೇಶ. ಆದರೆ ಅವಳು ಹೇಳಿದ ಮಾತುಗಳು ಅವನ ಕಿವಿಯಲ್ಲಿ ಮುಳುಗ್ತಲೇ ಇತ್ತು. ಆಗಾಗ ಅವನ ದೃಷ್ಟಿ ಅವಳ ಹೊಟ್ಟೆಯನ್ನು ಸವರ್ತಾ ಇತ್ತು. ಹೀಗೆ 1 ಗಂಟೆಯಲ್ಲಿ ಅವರು ಮದುವೆ ಮನೆ ತಲುಪಿದ್ರು. ತೆಂಗಿನ ತೋಪುಗಳಿರುವ ತನ್ನ ಸ್ನೇಹಿತನ ಮನೆಗೆ ಹೋದ. ಮದುವೆ ಮನೆ ಕಳೆಗಟ್ಟಿತು. ಬದಿಗೆ ಕಾರಣ ನಿಲ್ಲಿಸ್ಬಿಟ್ಟು ಮನೆಯೊಳಗೆ ಹೋದನು ಮಾದೇಶ. ನೆಂಟರಿಷ್ಟೆಲ್ಲರೂ ಬಾಗಿಲಿಗೆ ಬಂದು ಅವರನ್ನು ಸ್ವಾಗತಿಸಿದರು. ಅವನ ಸ್ನೇಹಿತನಂತೂ ಓಡ್ ಬಂದು ತಪ್ಪಿಕೊಂಡ. ಹೇಗೋ ಮಾದೇಶ, ಒಂದು ಒಳ್ಳೆ ರೀತಿಯಲ್ಲಿ ಕಣ್ಮಣಿಯನ್ನು ಕರ್ಕೊಂಡು ಬಂದುಬಿಟ್ಟೆ ಅಂತ ಸಂತೋಷಪಟ್ಟ. ಕಣ್ಮಣಿ, ಚೆನ್ನಾಗಿದೆಯಮ್ಮ ಅಂತ ಅವನ ಸ್ನೇಹಿತ ಕೇಳ್ದ. ಚೆನ್ನಾಗಿದ್ದೀನಿ ಅಣ್ಣ ಅಂದ್ಲು ಕಣ್ಮಣಿ. ಕಣ್ಮಣಿಗೆ ಅವರು ಯಾರು ಅಂತ ಗೊತ್ತಿರಲಿಲ್ಲ. ಆದರೆ ಅವರಿಗೆ ಈ ಕಣ್ಮಣಿ ಬಗ್ಗೆ ಪ್ರತಿಯೊಂದು ವಿಷಯ ಕೂಡ ತಿಳಿದಿತ್ತು.
ಸರಿ ಬನ್ನಿ ಊಟ ಮಾಡೋಣ ಅಂತ ಇಬ್ಬರನ್ನೂ ಒಳಗೆ ಕರ್ಕೊಂಡು ಹೋದರು. ಅಮ್ಮ ಈವ್ನಿಂಗ್ ಟೈಮ್ನಲ್ಲಿ ಬೇಡ, ನಾವು ಆಮೇಲೆ ಊಟ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದರ ನಂತರ ಅಲ್ಲಿರುವ ಸ್ನೇಹಿತರ ಗುಂಪಿನೊಡನೆ ಅವನು ಮಾತನಾಡ್ತಿದ್ದ. ಕಣ್ಮಣಿಯನ್ನು ತನ್ನ ಸ್ನೇಹಿತನ ಅಮ್ಮನ ಬಳಿ ಒಪ್ಪಿಸಿಬಿಟ್ಟಿದ್ದ. ಅವರು ಕಣ್ಮಣಿಯನ್ನು ಪ್ರೀತಿಯಿಂದ ನೋಡಿಕೊಂಡ್ರು. ಹೊಸ ಜಾಗ ಆದರೂ ಅವರು ಪ್ರೀತಿಯಿಂದ ಬೆರೆಯೋದನ್ನು ನೋಡಿ ಅವಳು ಕೂಡ ಅವರೊಂದಿಗೆ ಚೆನ್ನಾಗಿ ಬೆರೆತ್ಕೊಂಡ್ಳು. ಅಂದು ರಾತ್ರಿ ಎಲ್ಲರೂ ಊಟ ಮಾಡಿದರು. ಅದರ ನಂತರ ಅವರ ಮನೆಯಲ್ಲೇ ಮಾದೇಶನಿಗೆ ಮತ್ತು ಕಣ್ಮಣಿಗೆ ಪ್ರತ್ಯೇಕ ಕೊಠಡಿಯನ್ನು ಕೊಡಲಾಗಿತ್ತು. ಈಗ ಕಣ್ಮಣಿಯೊಂದಿಗೆ ಆ ಕೊಠಡಿಯಲ್ಲಿದ್ದ ಮಾದೇಶ. ಅದೇ ವೇಳೆಯಲ್ಲಿ ಇತ್ತ ಸೂರ್ಯನನ್ನು ನೋಡಲು ಕೊಠಡಿಗೆ ಹೋದನು ಸಾಮ್ರಾಟ್. ಸೂರ್ಯ ತನ್ನ ಕೋಣೆಯಲ್ಲಿದ್ದಾಗ ಸಾಮ್ರಾಟ್ ಅಲ್ಲಿಗೆ ಹೋದ. ಸೂರ್ಯ ಅನ್ನೋ ಸಾಮ್ರಾಟ್ನ ಧ್ವನಿಯನ್ನು ಕೇಳಿ ಸೂರ್ಯ ತಿರುಗಿದ. ಬನ್ನಿ ಅಣ್ಣ ಅಂತ ಹೇಳಿ ತನ್ನ ಕೈಲಿದ್ದ ಪುಸ್ತಕವನ್ನು ಪಕ್ಕಕ್ಕಿಟ್ಟು ಎದ್ದು ನಿಂತ ಸೂರ್ಯ. ಸೂರ್ಯ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಸಾಮ್ರಾಟ್ ಹೇಳಿದಾಗ ಹೇಳಿ ಅಣ್ಣ ಅಂತ ಸೂರ್ಯ ಕೇಳ್ದ. ಏಯ್ ನಿನಗೊಂದು ವಿಡಿಯೋ ಕಳಿಸಿದೆ, ಅದನ್ನು ನೋಡಿ ಯಾವುದೇ ಒಂದು ಪ್ರತಿಕ್ರಿಯೆ ನೀಡದೆ ಏನೋ ತಮಾಷೆ ವಿಡಿಯೋ ಕಳಿಸಿದಂತೆ ಒಂದು ಲೈಕ್ ಕೊಟ್ಟಿದೆಯಲ್ಲ, ನಿನ್ನ ಮನಸ್ಸಿನಲ್ಲಿ ನೀನು ನಿನ್ನನ್ನು ಏನಂತ ಅಂದ್ಕೊಂಡಿದೀಯಾ? ನನಗೆ ಏನೂ ಅರ್ಥ ಆಗ್ತಿಲ್ಲ ಕಣೋ ಅಂತ ಸಾಮ್ರಾಟ್ ಸ್ವಲ್ಪ ಕೋಪದಿಂದಾನೇ ಕೇಳ್ದ ಸೂರ್ಯನನ್ನು. ಅಣ್ಣ ಆ ವಿಡಿಯೋ ನೋಡಿದ ತಕ್ಷಣ ನನಗೆ ನಿರಾಳ ಅನ್ನಿಸ್ತು. ಅಂದು ಸಂಜೆಗೆ ಇಲ್ಲಿ ಹೊಡೆದು ಕೇಳಿದಾಗ ಅವನು ಯಾವ ಸತ್ಯವನ್ನು ಹೇಳಿರಲಿಲ್ಲ. ಆದರೆ ನೀವು ಬೇರೆ ರೀತಿಯ ಟ್ರೀಟ್ಮೆಂಟ್ನ ಮಾಡಿದ್ದೀರಾ ಅಂತ ಅನಿಸುತ್ತೆ. ಅದಕ್ಕೆ ನಿಮ್ಮ ಬಳಿ ಎಲ್ಲ ಸತ್ಯವನ್ನು ಹೇಳಿದ್ದಾನೆ. ನನಗಾಗಿ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಪ್ರಯತ್ನಿಸ್ತಿರುವುದನ್ನು ನೆನೆಸ್ಕೊಂಡ್ರೆ ನನಗೆ ತುಂಬ ಸಂತೋಷವಾಗುತ್ತೆ ಅಣ್ಣ. ಹಾಗೆಯೇ ಈ ವಿಡಿಯೋ ನೋಡಿಯೇ ನಾನು ನೀಲು ಅರ್ಥ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಅಣ್ಣ. ನೀಲು ತಪ್ಪು ಮಾಡಿರಲ್ಲ, ಆದರೆ ಸಂಜಯ್ ಜೊತೆ ಮಾತನಾಡಿದ್ದಕ್ಕೆ ಸಾಕ್ಷಿ ಇದೆ ಅಲ್ವಾ? ಇದನ್ನು ನಾನು ಬೇರೆ ರೀತಿಯಲ್ಲಿ ತನಿಖೆ ಮಾಡ್ತಿದ್ದೀನಿ ಅಂದ. ಏಯ್ ಹಾಗಾದರೆ ಮತ್ತೆ ಯಾಕೆ ತನಿಖೆ? ಈ ಸಮಸ್ಯೆಯನ್ನು ಬಿಟ್ಟು ನೀನು ನೀಲು ಹತ್ರ ಮಾತನಾಡು ಅಂದಾಗ ಈಗ ಸಮಸ್ಯೆ ನೀಲು ಸಂಜಯ್ ಜೊತೆ ಮಾತನಾಡಿದ್ಲೋ ಅಥವಾ ಇಲ್ವೋ ಅನ್ನೋದಲ್ಲ. ಜನನಿ ರೋಹಿಣಿ ಮತ್ತು ಆ ಸಂಜಯ್ನ ಅಣ್ಣ ದೀಪಕ್, ಇವರು ಮೂವರು ರಹಸ್ಯವಾಗಿ ಒಂದು ನಂಬರ್ನಲ್ಲಿ ಮಾತಾಡ್ಕೊಳ್ತಿದ್ದಾರೆ. ಅವರು ಬಳಸುವ ಆ ನಂಬರ್ ಅವರ ಪೋಷಕರಿಗಾಗಲಿ ಇತರಿಗಾಗಲಿ ಸ್ನೇಹಿತರಿಗಾಗಲಿ ಯಾರಿಗೂ ಗೊತ್ತಾಗ್ತಿಲ್ಲ. ಅದರ ಮೂಲಕವೇ ಸಂಜಯ್ಗೂ ಕರೆ ಮಾಡಿ ಅವನ ಬಳಿ ನೀಲುಗೆ ಕಾನ್ಫರೆನ್ಸ್ ಕಾಲ್ ಹಾಕಲು ಹೇಳಿ ರೋಹಿಣಿ ಮಾತನಾಡಿದ್ದಾಳೆ. ಅವರೆಲ್ಲರೂ ತಮ್ಮ ವೈಯಕ್ತಿಕ ನಂಬರಿಂದ ಪ್ರತ್ಯೇಕವಾಗಿ ಮಾತನಾಡ್ತಿಲ್ಲ. ಅವರು ಮೂವರು ಮಾತನಾಡ್ಕೊಳ್ಳೋದು ಕಾನ್ಫರೆನ್ಸ್ ಕಾಲ್ನಲ್ಲೇ. ಆ ನಂಬರ್ ಯಾರ ಬಳಿ ಇದೆ ಅಂತ ಗೊತ್ತಿಲ್ಲ. ಆ ನಂಬರ್ ಯಾವುದು ಅಂತ ತಿಳಿದ್ರೆ ಮಾತ್ರ ಇದರ ಬಗ್ಗೆ ನಮಗೆ ಸ್ಪಷ್ಟನೆ ಸಿಗುತ್ತೆ ಅಂತ ನಾನು ಇಲ್ಲಿವರೆಗೆ ವಿಚಾರಿಸಿದೆ ಮಾಹಿತಿಯನ್ನು ಸಾಮ್ರಾಟ್ಗೆ ಹೇಳಿದನು ಸೂರ್ಯ. ನೀನೇನು ಹುಚ್ಚನ ಸೂರ್ಯ? ನೀನು ACP ಹೌದು, ಅದಕ್ಕಾಗಿ ಬೇರೆ ಕೇಸ್ಗಳನ್ನು ಡೀಲ್ ಮಾಡುವ ಹಾಗೆ ನೀನು ವೈಯಕ್ತಿಕ ಜೀವನದಲ್ಲಿ ತನಿಖೆ ಮಾಡ್ತಿದೀಯಾ? ಈಗ ನಿನಗಿರುವ ಒಂದೇ ಸಮಸ್ಯೆ ಅಂದರೆ ನೀಲು ಮತ್ತು ನಿನ್ನ ನಡುವೆ ನಡೆದ ಸಮಸ್ಯೆ. ಅದೇನು ಎತ್ತ ಅಂತ ನೀಲು ನಿನ್ನ ಬಳಿ ಹೇಳಿಬಿಟ್ಟಿದ್ದಾಳೆ. ಅಂದಿನ ಪರಿಸ್ಥಿತಿಯಲ್ಲಿ ನಿನಗೆ ನಂಬಲು ಸಾಧ್ಯ ಆಗಲಿಲ್ಲ, ಆದರೆ ಈಗ ನಿನಗೆ ಗೊತ್ತಾಗಿದೆಯಲ್ಲ, ಎಲ್ಲರೂ ಸೇರಿ ಕಾನ್ಫರೆನ್ಸ್ನಲ್ಲಿ ಮಾತನಾಡಿಯೇ ನೀಲುನನ್ನು ಸಿಕ್ಕಾಕ್ಸಿದ್ದಾರೆ ಅಂತ. ಇದರೊಂದಿಗೆ ಇದನ್ನು ಎಸೆದ್ಬಿಟ್ಟು ನೀಲುನನ್ನು ಹೋಗಿ ನೋಡು, ನಿಮಗೊಂದು ಮಗು ಹುಡ್ತಾ ಇದೆ, ಅವಳು ಸಂತೋಷವಾಗಿ ಇರಬೇಕು ಅಂತ ಹೇಳಿದನು ಸಾಮ್ರಾಟ್. ಆಗ ಸೂರ್ಯ, ಅಣ್ಣ ನಾನು ಸಾಮಾನ್ಯ ಮನುಷ್ಯನಾಗಿದ್ದರೆ ನನ್ನ ಸಮಸ್ಯೆ ಬಗೆಹರಿತು, ಇನ್ಯಾರು ಏನು ಮಾಡಿದರೆ ನನಗೇನು ಅಂತ ಬಿಟ್ಬಿಟ್ಟು ನನ್ನ ಹೆಂಡತಿ ಮಕ್ಕಳೊಂದಿಗೆ ನಾನು ಆರಾಮವಾಗಿ ಸಂತೋಷವಾಗಿ ಇರಬಹುದಿತ್ತು. ಆದರೆ ನಾನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನನ್ನಿಂದ ಹಾಗೆ ಸುಮ್ಮನೆ ಬಿಡಲು ಸಾಧ್ಯ ಇಲ್ಲ. ಇವರು ಇದಿಷ್ಟನ್ನೇ ಮಾಡಿದ್ದಾರೋ ಅಥವಾ ಇಲ್ವೋ ಗೊತ್ತಿಲ್ಲ. ನನಗೆ ಯಾಕೋ ರೋಹಿಣಿ ಬೇರೆ ಯಾವುದೋ ಕ್ರೈಮ್ ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಿದೆ. ಇದು ಪ್ರೀತಿಗಾಗಿ ಮಾತ್ರ ಇಷ್ಟೊಂದು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಲ್ವಾ ಅಣ್ಣ? ಖಂಡಿತ ಇದರಲ್ಲಿ ಬೇರೆ ಯಾವುದೋ ದೊಡ್ಡ ವಿಷಯ ಇದೆ. ಇವೆಲ್ಲವನ್ನು ಆಧಾರದೊಂದಿಗೆ ಹಿಡಿಬೇಕು. ಈಗ ನನಗೆ ಸಿಕ್ಕಿರುವ ಈ ಅವಕಾಶವನ್ನು ನಾನು ಕೈ ಬಿಟ್ಟರೆ ರೋಹಿಣಿ ಮತ್ತು ಅವಳ ಟೀಮ್ ಅವ್ರ ಬಗ್ಗೆ ಏನು ತಿಳಿದಂತೆ ಆಗಿಬಿಡುತ್ತೆ ಅಣ್ಣ. ನೀಲು ನನ್ನ ಹೆಂಡತಿನೇ ಅಲ್ವಾ? ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಅವಳನ್ನು ನಾನು ಯಾವಾಗ ಬೇಕಾದರೂ ಸಮಾಧಾನ ಪಡಿಸ್ತೀನಿ. ಆದರೆ ರೋಹಿಣಿ ಹಾಗಲ್ಲ. ನನಗೆ ಮದುವೆ ಎಂಬ ಒಂದು ವಲಯದೊಳಗೆ ಅವಳು ಇರೋದ್ರಿಂದಲೇ ಅವಳ ಬಳಿ ಮಾತನಾಡಲು ಸಾಧ್ಯ ಆಗ್ತಿದೆ. ಇದೆಲ್ಲವೂ ಬೇಡ ಅಂತ ನಾನು ಹೊರಬಂದರೆ ನನಗೆ ರೋಹಿಣಿಯನ್ನು ಸಮೀಪಿಸಲು ಸಾಧ್ಯ ಆಗೋದೇ ಇಲ್ಲ. ಅವಳು ಏನು ಮಾಡ್ತಿದ್ದಾಳೆ ಅಂತ ಯಾವುದೇ ಮಾಹಿತಿ ತಿಳಿಯದೆ ಹೋಗುತ್ತೆ ಅಣ್ಣ.
ನನ್ನನ್ನು ಮದುವೆ ಆಗೋದಕ್ಕಾಗಿ ಮಾತ್ರವೇ ಇಷ್ಟೊಂದು ದೊಡ್ಡ ಪ್ಲ್ಯಾನ್ ಮಾಡಿ ನೀಲುನನ್ನು ಸಿಕ್ಕಾಕಿಸಿ ಅವಳೇ ಮಗುವನ್ನು ಪಡೆಯಲು ಯೋಗ್ಯಳಲ್ಲ ಅಂತ ನಂಬಿಸಿ ಅವಳಿಗೆ ಹುಚ್ಚು ಹಿಡಿಸಿ ನನ್ನ ಜೊತೆ ಜಗಳ ಆಡುವಂತೆ ಮಾಡಿ ನನ್ನಿಂದ ವಿಚ್ಛೇದನ ಪಡೆಯುವಂತೆ ಮಾಡಿ ಈಗ ಅಮ್ಮನ ಮನಸ್ಸನ್ನು ಬದಲಾಯಿಸಿ ಅವಳ ಕೊರಳಿಗೆ ನಾನು ತಾಳಿ ಕಟ್ಟದಿದ್ದರೆ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳುವ ಮಟ್ಟಿಗೆ ತಂದು ನಿಲ್ಸಿದ್ದಾಳಲ್ಲ. ಇದು ನನ್ನನ್ನು ಮದುವೆಯಾಗೋದಕ್ಕೆ ಮಾತ್ರ ಅಂತ ನೀವು ಅಂದ್ಕೊಂಡಿದ್ದೀರಾ ಅಣ್ಣ ಅಂತ ಸೂರ್ಯ ಸಾಮ್ರಾಟ್ನ ಬಳಿ ಪ್ರಶ್ನಿಸಿ ಕೇಳ್ದ. ಈಗ ಸಾಮ್ರಾಟ್ಗೆ ಏನೂ ಅರ್ಥ ಆಗಲಿಲ್ಲ. ಸ್ವಲ್ಪ ಯೋಚಿಸಿದವನು, ಏನಪ್ಪ ಹೇಳ್ತಿದ್ದೀಯ ನೀನು? ನಿನ್ನನ್ನು ಮದುವೆ ಆಗಲ್ ತಾನೇ ಅವಳು ಇಷ್ಟೆಲ್ಲ ಮಾಡಿದ್ದಾಳೆ, ಹಾಗಿರುವಾಗ ಹೇಗೆ ಅಂತ ಕೇಳ್ದ ಸಾಮ್ರಾಟ್. ಇಲ್ಲ, ನನ್ನ ಪ್ರೀತಿಸ್ತಿದ್ರೆ ಮದುವೆಗೂ ಮುನ್ನಾನೇ ಪ್ರಪೋಸ್ ಮಾಡ್ತಿದ್ಲಲ್ಲ, ಅಥವಾ ಎಲ್ಲಾದರೂ ನನ್ನನ್ನು ಭೇಟಿಯಾಗಬೇಕಿತ್ತು ಅಲ್ವಾ? ಏನೂ ಇಲ್ಲ, ಅವಳಿಗೆ ನನ್ನ ಮೇಲೆ ಇರೋದು ಖಂಡಿತ ಪ್ರೀತಿಯಲ್ಲ. ಅದನ್ನು ಮೀರಿ ಅವಳು ಬೇರೆ ಯಾವುದೋ ಒಂದು ಉದ್ದೇಶದಿಂದ ಹೀಗೆ ಮಾಡ್ತಿದ್ದಾಳೆ. ಅದು ಏನು ಅಂತ ಖಂಡಿತ ಕಂಡುಹಿಡಿಬೇಕು. ನಮ್ಮ ಕುಟುಂಬದೊಳಗಡೆ ನುಸುಳಲು ಏನು ಮಾಡ್ತಿದ್ದಾಳೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಇವರು ಮೂವರನ್ನು ಹತ್ತಿರದಿಂದ ಗಮನಿಸಿದ್ರೆ ಖಂಡಿತ ಅದು ಯಾವ ಉದ್ದೇಶ ಅಂತ ತಿಳಿದುಕೊಳ್ಬಹುದು. ನನ್ನನ್ನು ಮದುವೆಯಾಗಿ ಈ ಮನೆಗೆ ಬರೋದು ಅವಳ ಐಡಿಯಾ ಆಗಿದ್ದರೆ ಈ ಕುಟುಂಬದಲ್ಲಿ ಯಾವುದೋ ಒಂದು ವಿಷಯ ಅವಳಿಗೆ ಬೇಕಾಗಿದೆ ಅಂತ ಅರ್ಥ. ಅದೇನು ಅಂತ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಬೇಕು ಅಂತ ಸೂರ್ಯ ಹೇಳ್ದ. ಏಯ್, ಸತ್ಯವಾಗಿಯೂ ನನಗೆ ಅರ್ಥವಾಗ್ತಿಲ್ಲಪ್ಪ. ಪೊಲೀಸ್ ಮೆದ್ಲು ಎಷ್ಟು ಬೇಕಾದರೂ ಯೋಚಿಸುತ್ತೆ, ಆದರೆ ನಾವು ಹಾಗಿಲ್ಲ. ನಾನು ಕುಟುಂಬದ ಬಗ್ಗೆ ಮಾತ್ರ ಯೋಚಿಸ್ದೆ. ಆದರೆ ನೀನು ಹೇಳೋದನ್ನೆಲ್ಲ ನೋಡಿದರೆ ನನಗೆ ಗೊಂದಲ ಆಗ್ತಿದೆ ಸೂರ್ಯ. ಅವಳು ಈ ಮನೆಗೆ ಬರಬೇಕಿದ್ರೆ ನಿನ್ನನ್ನೇ ಯಾಕೆ ಟಾರ್ಗೆಟ್ ಮಾಡಬೇಕಾದ ಅವಶ್ಯಕತೆ ಏನಿದೆ? ನಾನಿದ್ದೆ, ನನ್ನನ್ನು ಮದುವೆಯಾಗಲು ಪ್ರಯತ್ನಿಸ್ಬೋದಿತ್ತಲ್ಲ, ಇಲ್ಲವೇ ಬೇರೆಯ ಜೊತೆಯಾದರೂ ಸ್ನೇಹ ಬೆಳೆಸಿ ಒಳಬರಲು ಪ್ರಯತ್ನಿಸ್ಬೋದಿತ್ತು. ಅದನ್ನು ಬಿಟ್ಟು ನಿನ್ನನ್ನೇ ಇಟ್ಕೊಂಡು ಯಾಕಪ್ಪ ಅಂತ ಕೇಳಿದ್ಲು. ಏನಾದರೂ ಕಾರಣ ಇರಬಹುದು ಅಣ್ಣ, ಅದನ್ನು ಇನ್ನು ಮುಂದೆ ತನಿಖೆ ಮಾಡಿಯೇ ತಿಳ್ಕೊಬೇಕು. ಅಲ್ಲಿವರೆಗೆ ನೀಲುಗೆ ನನ್ನ ಮೇಲೆ ಕೋಪ ಇರುತ್ತೆ. ಪರವಾಗಿಲ್ಲ, ಅವಳು ಕೋಪಗೊಳ್ಳಿ, ಆದರೆ ನನ್ನನ್ನು ಖಂಡಿತ ಅವಳು ದ್ವೇಷಿಸೋದಿಲ್ಲ. ಆ ನಂಬಿಕೆ ನನಗೆ ಇದೆ. ನೀಲು ಚೆನ್ನೈನಲ್ಲಿ ಒಂಟಿಯಾಗಿದ್ದರೂ ಅವಳನ್ನು ಗಮನಿಸಲು ಅಲ್ಲಿ ನನ್ನ ಡಿಪಾರ್ಟ್ಮೆಂಟ್ ಸ್ನೇಹಿತರಿಗೆ ಹೇಳಿದ್ದೀನಿ. ಇನ್ನೊಂದಷ್ಟು ದಿನಗಳಲ್ಲಿ ಈ ಸಮಸ್ಯೆಗಳನ್ನು ಮುಗಿಸ್ಬಿಟ್ಟು ಅವಳ ಬಳಿ ನಾನು ಹೋಗ್ತೀನಿ. ನನಗಂತೂ ನಿನ್ನೆ ಚೆನ್ನೈಗೆ ವರ್ಗಾವಣೆ ಆದೇಶ ಸಿಕ್ಕಿದೆ. ಅವಳ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಅವಳನ್ನು ಅಲ್ಲಿಯೇ MBA ಓದಿಸ್ಬೇಕು ಅನ್ನೋ ಆಸೆ ಅವಳಿಗೂ ತುಂಬ ಆಸೆ ಇತ್ತು. ಹಾಗಾಗಿ 6 ತಿಂಗಳ ಹಿಂದೆಯೇ ನಾನು ಟ್ರಾನ್ಸ್ಫರ್ ಕೇಳಿದ್ದೆ. ಆ ಟ್ರಾನ್ಸ್ಫರ್ ನಿನ್ನೆ ನನಗೆ ಸಿಕ್ಕಿದೆ. ಆದರೆ ರೋಹಿಣಿ ವಿಚಾರವನ್ನು ಹಾಗೇ ಬಿಟ್ಟು ಚೆನ್ನೈಗೆ ಹೋದರೆ ಆಮೇಲೆ ಬೇಡದ ಹಲವಾರು ಸಮಸ್ಯೆಗಳು ಬರ್ತವೆ. ಅದು ಹೇಗೆ ಬರ್ತವೆ ಅಂತ ನಮಗೂ ಸಹ ಕಂಡುಹಿಡಿಯಲು ಆಗೋದಿಲ್ಲ ಅಣ್ಣ. ಅದಕ್ಕಾಗಿಯೇ ಒಂದು 4 ತಿಂಗಳು ಟ್ರಾನ್ಸ್ಫರ್ ಬೇಡ ಅಂತ ನಾನು ವಿನಂತಿಸ್ಕೊಂಡಿದ್ದೀನಿ. ಆದಷ್ಟು ಬೇಗ ಕಂಡುಹಿಡಿತೀನಿ. ಅವಳ ಕೊರಳಿಗೆ ತಾಳಿ ಕಟ್ಟುವ ಮೊದಲೇ ಅವಳ ಕೈಗೆ ಬೇಡಿ ಹಾಕ್ತೀನಿ. ಅಲ್ಲಿವರೆಗೂ ಅವಳೊಂದಿಗೆ ಸ್ವಲ್ಪ ಹತ್ತಿರವಾಗಿಯೇ ಇರಲೇಬೇಕು. ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ದಿದ್ರೂ ಪರವಾಗಿಲ್ಲ ಅಣ್ಣ, ನೀನು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಈ ವಿಷಯ ಯಾರಿಗೂ ತಿಳಿಯೋದು ಬೇಡ, ಮುಖ್ಯವಾಗಿ ರಾಶಿಕಾಗೆ ಗೊತ್ತಾಗಬಾರ್ದು. ಯಾಕಂದರೆ ನೀಲು ಕಷ್ಟಪಡ್ತಿದ್ದಾಳೆ ಅಂತ ರಾಶಿಕಾ ಅವಳ ಬಳಿ ಎಲ್ಲ ವಿಷಯವನ್ನು ಹೇಳಿದರೆ ನೀಲು ನನ್ನ ಜೊತೆ ಮಾತನಾಡಲು ಪ್ರಾರಂಭಿಸಿ ರೋಹಿಣಿಗೆ ಅನುಮಾನ ಬಂದರೆ ಅವಳನ್ನು ಕಂಡುಹಿಡಿಯಲು ಆಗದೆ ಹೋಗಬಹುದು ಅಂತ ಸೂರ್ಯ ಹೇಳ್ದ. ಸರಿ, ನಿನಗಾಗಿ ಈ ವಿಷಯವನ್ನು ನಾನು ಯಾರ ಬಳಿಯೂ ಹೇಳೋದಿಲ್ಲ. ನಿನಗೆ ಬೇರೆ ಏನಾದರೂ ಸಹಾಯ ಬೇಕಿದ್ದರೂ ಹೇಳು, ವೈಯಕ್ತಿಕವಾಗಿ ನಾನು ಮಾಡ್ತೀನಿ ಅಂತ ಸಾಮ್ರಾಟ್ ಹೇಳ್ದ. ಇಲ್ಲ ಅಣ್ಣ, ನಾನು ಕಾನೂನು ರೀತಿ ಹೆಜ್ಜೆ ಇಡ್ತಿದ್ದೀನಿ. ಒಂದು ವೇಳೆ ಅದನ್ನು ಮೀರಿ ಅನಧಿಕೃತವಾಗಿ ಏನಾದರೂ ಮಾಡಬೇಕು ಅಂದರೆ ಖಂಡಿತ ನಿಮಗೆ ತಿಳಿಸ್ತೀನಿ. ಸದ್ಯಕ್ಕೆ ಇದು ಯಾರಿಗೂ ತಿಳಿಯದೇ ಇರಲಿ ಅಂದ. ಸರಿ, ನನಗೆ ಈಗ ಸ್ವಲ್ಪ ನೆಮ್ಮದಿಯಾಗಿದೆ. ಆದರೂ ಸೂರ್ಯ, ನೀಲುನನ್ನು ನೀನು ಹಾಗೇನೆ ಬಿಟ್ಬಿಡ್ಬೇಡ. ಅವಳಿಗೆ ಕರೆ ಮಾಡಿ ಏನಾದರೂ ಮಾತನಾಡು. ಮಾವ ಅವಳಿಗೆ ಮೊಬೈಲ್ ಕೊಡಿಸಿದ ತಕ್ಷಣ ನನಗೆ ಕರೆ ಮಾಡೋದಾಗಿ ಹೇಳಿದರು. ಆದರೆ ಇನ್ನೂ ಮಾಡಿಲ್ಲ. ಖಂಡಿತ ನಾಳೆ ಕರೆ ಮಾಡ್ತಾಳೆ. ಆಗ ನಿನಗೆ ನಂಬರ್ ಕೊಡ್ತೀನಿ, ನೀನು ಕೂಡ ಕರೆ ಮಾಡಿ ಮಾತನಾಡು ಅಂತ ಹೇಳ್ದ ಸಾಮ್ರಾಟ್. ಸರಿ ಅಣ್ಣ, ನಾನು ನೋಡ್ಕೋತೀನಿ ಅಂದ. ಸರಿ, ಏನನ್ನು ನೆನೆಸ್ಕೊಂಡು ಮನಸ್ಸನ್ನು ಗೊಂದಲ ಮಾಡಿಕೊಳ್ದೆ, ಈಗ ನೀನು ನೆಮ್ಮದಿಯಾಗಿ ಮಲಗು ಅಂತ ಹೇಳಿ ಸಾಮ್ರಾಟ್ ಅಲ್ಲಿಂದ ಹೊರಟ. ಇದೇ ಯೋಚನೆಯಲ್ಲಿಯೇ ಸಾಮ್ರಾಟ್ ತನ್ನ ಕೋಣೆಗೆ ಹೋದ. ಅವನಿಗಾಗಿ ರಾಶಿಕಾ ಅಲ್ಲಿ ಕಾಯ್ತಾ ಇದ್ಲು. ಮಾವ, ಸೂರ್ಯ ಮಾವನ ಹತ್ರ ಮಾತನಾಡಿದ್ರಾ? ಏನು ಹೇಳಿದರು ಅಂತ ಕೇಳಿದ್ಲು ರಾಶಿಕಾ. ಅವನು ಏನು ಹೇಳ್ತಿಲ್ಲ ರಾಶಿಕಾ. ಅಮ್ಮನ ಇಷ್ಟಂತೆ ಮದುವೆ ನಡೆಯಲಿ ಅಂತ ಹೇಳಿಬಿಟ್ಟಿದ್ದಾನೆ. ಇನ್ನೇನು ಮಾಡಲು ಸಾಧ್ಯ ಇಲ್ಲ. ಇಲ್ಲಿ ನೋಡು,
ನೀನು ಇದೆಲ್ಲವನ್ನು ನೆನೆಸ್ಕೊಂಡು ಏನೂ ದುಃಖ ಪಡಬೇಡ. ಮದುವೆಯನ್ನು ಖಂಡಿತ ನಾನು ನಡೆಯಲು ಬಿಡೋದಿಲ್ಲ, ಸರಿನಾ? ಈಗ ನೀನು ಕೂಡ ನೆಮ್ಮದಿಯಾಗಿ ಇರಬೇಕು ಅಂದನು ಸಾಮ್ರಾಟ್. ನಂತರ ಸರಿ ಮಾವ, ನಿಮ್ಮ ಮೇಲೆ ನಂಗೆ ನಂಬಿಕೆ ಇದೆ. ಅದೇ ಸಮಯದಲ್ಲಿ ನಾವು ಅತಿ ವಿಶ್ವಾಸದಿಂದ ಇರಲು ಸಾಧ್ಯ ಇಲ್ಲ ಅಲ್ವಾ? ಹಠಾತ್ತನೆ ನಮ್ಮನ್ನು ಬಿಟ್ಟು ಮದುವೆ ನಡೆದ್ಬಿಟ್ರೆ ಪಾಪ ನೀಲು ಮಗುವನ್ನು ಎತ್ಕೊಂಡು ಕಷ್ಟಪಡಬೇಕಾಗತ್ತೆ ಅಂತ ರಾಶಿಕಾ ಬೇಸರದಿಂದ ಹೇಳಿದ್ಲು. ಏ ಚಿನ್ನ, ಹಾಗೆಲ್ಲ ಏನೂ ಆಗೋದಿಲ್ಲ. ಹೇಗಾದರೂ ಮಾಡಿ ಆ ಮದುವೆನ ನಿಲ್ಲಿಸ್ಬಿಡೋಣ. ನೀನು ನಿರಾಳವಾಗಿರು, ಈ ಕೆಲಸವೆಲ್ಲ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ದ ಸಾಮ್ರಾಟ್. ಸರಿ ಅಂತ ಹೇಳಿ ರಾಶಿಕಾ ಮಲಗಿದ್ಲು. ಪಕ್ಕದಲ್ಲಿ ಸಾಮ್ರಾಟ್ ಕೂಡ ಮಲಗಿದ. ಮೆಲ್ಲನೆ ತಬ್ಬಿಕೊಂಡು ಅವಳ ಅಂಗಾಂಗಗಳ ಮೇಲೆ ಕೈಗಳ ಅತಿಕ್ರಮಿಸಿದಾಗ ಅವನಿಂದ ದೂರ ಸರಿದ್ಲು ರಾಶಿಕಾ. ಏ ರಾಶಿಕಾ, ಯಾಕೆ ದೂರ ಹೋಗ್ತಿದೀಯಾ ಅಂತ ಅವನು ನಿರಾಸೆಯಿಂದ ಕೇಳ್ದ. ಇಲ್ಲ ಮಾವ, ಹೀಗೇನೇ ಇದ್ದರೆ ನೀವು ಮಿತಿಮೀರಿ ಹೋಗ್ತೀರಿ, ಅದಕ್ಕೆ ಸ್ವಲ್ಪ ದೂರ ಇರೋಣ ಅಂತ ಅಂದ್ಲು ಅಂತ ಹೇಳಿದ್ಲು ರಾಶಿಕಾ. ಇದೇನು ಆಷಾಢ ಮಾಸವಾ ದೂರ ಇರೋದಕ್ಕೆ ಅಂತ ಸಾಮ್ರಾಟ್ ತುಂಟತನದಿಂದ ಕೇಳ್ದ. ಇಲ್ಲ ರೀ, ಗರ್ಭಿಣಿ ಇರುವಾಗ ಸ್ವಲ್ಪ ಜಾಗರೂಕವಾಗಿ ಇರಬೇಕು. ನಮ್ಮ ಮಗು ಹುಟ್ಟಿದ ಮೇಲೆ ಇದೆಲ್ಲವೆಲ್ಲ ಇಟ್ಕೊಳ್ಳೋಣ ಅಂತ ಹೇಳಿದ್ಲು ರಾಶಿಕಾ. ಹೇ, ಎಷ್ಟು ದಿನ ತಪಸ್ಸು ಮಾಡಿ ನಿನ್ನನ್ನು ಮದುವೆ ಆಗಿದ್ದೀನಿ. ನಿನ್ನಿಂದ ನಾನು ದೂರ ಇರಲು, ಕಂಟ್ರೋಲ್ ಆಗಿ ಇರಲು ಸಾಧ್ಯನೇ ಇಲ್ಲ. ನನ್ನಿಂದ ಅಂತೂ ಸಾಧ್ಯ ಇಲ್ಲ. ಸೇಫಾಗಿ ನಿನ್ನ ಜೊತೆ ಇರ್ತೀನಿ ಪ್ಲೀಸ್ ಅಂದವನು ಸುರಕ್ಷಿತವಾಗಿ ತನ್ನವಳೊಂದಿಗೆ ಒಂದಾದನು ಸಾಮ್ರಾಟ್. ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಮುಂದೆ ಏನಾಗುತ್ತೆ ಅಂತ ನೋಡೋದನ್ನು ಮಿಸ್ ಮಾಡದೇ ಇರಿ.